ಎಲ್ಲ ಒಂದು ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ಒಂದು ಸ್ವಾಗತ. ನಾಳೆ ನಡೆಯುವಂಥ ಎಸ್ ಎಲ್ ಸಿ ಎಕ್ಸಾಮ್ 2ನ ಗಣಿತ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ ನೋಡೋಣ. ಈ ಒಂದು ಕ್ವಶನ್ ಪೇಪರು ವಿತ್ ಆನ್ಸರು ಕೊಡ್ತೀನಿ. ಸೊ ಇದೊಂದು ತುಂಬ ಇಂಪಾರ್ಟೆಂಟ್ ನಿಮಗೆ, ಯಾಕಂದರೆ ನಿಮಗೆ ಇಲ್ಲಿ ಯಾವ ಪ್ಯಾಟರ್ನ್ ಮೇಲೆ ಕ್ವಶನನ್ನು ಕೇಳಿದರೆ ಸೊ ಅದೇ ಪ್ಯಾಟರ್ನಲ್ಲಿ ನಿಮಗೆ ನಾಳೆ ಕ್ವಶನ್ ಆದ್ರೆ ಕೇಳ್ತಾರೆ. ಅರ್ಥ ಆಯ್ತಾ? ಇದು ಬೋರ್ಡ್ ಅವರು ಬಿಟ್ಟಿರೋಂಥ ಮಾದರಿ ಪ್ರಶ್ನೆ ಪತ್ರಿಕೆ. ಇಲ್ಲಿ ಯಾವ ರೀತಿ ಕ್ವಶನ್ ಕೇಳಿದರೆ ಅದೇ ರೀತಿ ಕ್ವಶನನ್ನು ಕೇಳ್ತಾರೆ. ಜಸ್ಟ್ ನಂಬರ್ ಚೇಂಜ್ ಆಗ್ಬೋದು ಅಷ್ಟೇ, ಕ್ವಶನ್ ಟೈಪ್ ಸೇಮ್ ಇರ್ತದೆ. ಅರ್ಥ ಆಯ್ತಾ? ಮುಂದೆ ಹೇಳ್ತೀನಿ ನಿಮಗೆ ಯಾವ ರೀತಿ ಬರ್ತವೆ ಏನು ಅಂತ. ವಿಡಿಯೋನ ಕೊನೆವರೆಗೆ ಮಿಸ್ ಮಾಡಿದ್ರೆ ನೋಡಿ. ನಾಳೆ ಎಕ್ಸಾಮ್ ಹೋಗೋದು ಮುಂಚೆ ಈ ಒಂದು ಕ್ವಶನ್ ಪೇಪರ್ ವಿತ್ ಆನ್ಸರ್ ನೋಡ್ಕೊಂಡು ಹೋಗಿ. ಅರ್ಥ ಆಯ್ತಾ? ತುಂಬ ಯೂಸ್ ಆಗ್ತದೆ. ಬನ್ನಿ ಇವತ್ತಿನ ಈ ಒಂದು ದಿನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲರೂ ಮಿಸ್ ಮಾಡದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಮಗೆ ಎಸ್ ಎಲ್ ಸಿ ಎಕ್ಸಾಮ್ 2 ಮುಗಿಯೋವರೆಗೂ ಪ್ರತಿಯೊಂದು ಸಬ್ಜೆಕ್ಟು ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, ಪಿಕ್ಸ್ ಕ್ವೆಶನ್ಸು, ಕ್ವಶನ್ ಪೇಪರ್ಸು ಪ್ರತಿಯೊಂದು ಇದೇ ಒಂದು ಚಾನಲ್ ಸಿಗ್ತಿರ್ತದೆ. ಅರ್ಥ ಆಯ್ತಾ? ಮಿಸ್ ಮಾಡದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮಿಸ್ ಮಾಡೋಕೆ ಹೋಗಬೇಡಿ, ತುಂಬ ಹೆಲ್ಪ್ ಆಗ್ತದೆ ನಿಮಗೆ. ಅರ್ಥ ಆಯ್ತಾ? ಮಾಡಿದ್ರಾ? ಅದ್ರ ಜೊತೆ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಫ್ರೆಂಡ್ಸ್ಗೆ ತಪ್ಪದೆ ಶೇರ್ ಮಾಡಿ. ಬನ್ನಿ ಇವತ್ತಿನ ಈ ಒಂದು ದಿನ ಶುರು ಮಾಡೋಣ. ಮೊದಲಾಗಿ ವಿತ್ ಆನ್ಸರ್ ಕೊಡ್ತೇನೆ, ಸೊ ಕರೆಕ್ಟಾಗಿ ನೋಡ್ತಾ ಹೋಗಿ. ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ, 8 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತವೆ. ಈಗಾಗಲೇ ನೀವು ಎಸ್ ಎಲ್ ಸಿ ಎಕ್ಸಾಮ್ 1 ಬರೆದಿದ್ದಾರೆ. ಅರ್ಥ ಆಯ್ತಾ? ನಿಮ್ಗೆ ಗೊತ್ತಿದೆ ಆಲ್ಮೋಸ್ಟು. ಇಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಯಾವ ರೀತಿ ಕೇಳ್ತಾರೆ ನೋಡಿ. ಒಂದನೇ ಕ್ವಶನ್ನು ಇಲ್ಲಿ ಮಸ ಕೇಳಿದ್ದಾರೆ, ಮಸ ಕ್ವಶನ್ ಕೇಳಿದ್ದಾರೆ. ಅರ್ಥ ಆಯ್ತಾ? ಆಮೇಲೆ ಕ್ವಶನ್ ನಂಬರ್ 2 ಇಲ್ಲಿ ಏನು ಸ್ವಾಭಾವಿಕ ಸಂಖ್ಯೆ ಮೊತ್ತ ಕೇಳಿದ್ದಾರೆ. ಅರ್ಥ ಆಯ್ತಾ? ಇಲ್ಲಿ ಸೂತ್ರಗಳು ಕೂಡ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಕೇಳ್ತಾರೆ. ಅರ್ಥ ಆಯ್ತಾ? ವಿತ್ ಆನ್ಸರ್ವೇ ನೋಡ್ಕೊಳ್ಳಿ. ಸೂತ್ರಗಳು ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಕೇಳ್ತಾರೆ. ಅರ್ಥ ಆಯ್ತಾ? ಇಲ್ಲಿ ಏನು ಕೇಳಿದರೆ ಮೊದಲ ಏನು ಸ್ವಾಭಾವಿಕ ಸಂಖ್ಯೆ ಮೊತ್ತವು ಯಾವುದಾಗ್ತದೆ ಸೂತ್ರ? ಆಪ್ಷನ್ ಸಿ ಆಗ್ತದೆ. ಅರ್ಥ ಆಯ್ತಾ? ಆಮೇಲೆ ಮೂರನೇ ಕ್ವಶನು, 2 ಜೋಡಿ ರೇಖಾತ್ಮಕ ಸಮೀಕರಣ ಕೊಟ್ಟಿದ್ದಾರೆ. ಜೋಡಿ ರೇಖಾತ್ಮಕ ಸಮೀಕರಣಗಳಲ್ಲಿ ಯಾವ ಸಂದರ್ಭ ಉಂಟಾಗುವುದಿಲ್ಲ, ಈ ರೀತಿ ಕ್ವಶನ್ ಕೇಳ್ತಾರೆ. ಅರ್ಥ ಆಯ್ತಾ? ಇಲ್ಲೂ ಕೂಡ ಸೂತ್ರನ ಕೇಳಿದರೆ ನೋಡ್ಕೊಳ್ಳಿ. ಇದಕ್ಕೆ ಆಪ್ಷನ್ ಸರಿಯಾದ ಉತ್ತರ ಆಪ್ಷನ್ ಡಿ ಆಗ್ತದೆ. ಅರ್ಥ ಆಯ್ತಾ? ಇನ್ನೊಂದು 4ನೇ ಪ್ರಶ್ನೆ ಫಿಕ್ಸ್ ಇದ್ದಿರ್ತದೆ ನಿಮಗೆ. ಏನು ಕೊಡ್ತಾರೆ ಅಂದರೆ ನಕ್ಷೆಯಲ್ಲಿ ಕೊಟ್ಟಿರುವ y=p x ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ, ಶೂನ್ಯತೆ ಸಂಖ್ಯೆ ಫಿಕ್ಸ್ ಕೇಳ್ತಾರೆ. ನೋಡ್ಕೊಳ್ಳಿ ಅವ್ರು ಯಾವ್ದು ಕೇಳಿರ್ತಾರೆ ನೋಡ್ಕೋಬೇಕು. ವಾಯ್ ಕೇಳಿದಾರೆ ಅಂದರೆ ವಾಯ್ ಮೇಲೆ ಎಷ್ಟು ಬಾರಿ ಅದು ಬಹುಪದೋಕ್ತಿಯ ಶೂನ್ಯತೆ ಆಗಿದೆ ನೋಡಬೇಕು. ಅರ್ಥ ಆಯ್ತಾ? ವಾಯ್ನಲ್ಲಿ ಬಿಟ್ಟು ಪಿ ಆಫ್ ಎಕ್ಸ್ ಕೇಳಿದಾರೆ. ಅರ್ಥ ಆಯ್ತಾ? ಪಿ ಆಫ್ ಎಕ್ಸ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ y=p ಆಫ್ ಎಕ್ಸ್ ಅಂದರೆ ನೀವು ವಾಯನ್ನ ನೋಡಬಾರ್ದು, ಅಲ್ಲಿ ಬ್ರಕೆಟಲ್ಲಿ ಎಕ್ಸ್ ಇದೆ ಅಲ್ವಾ, ಎಕ್ಸನ್ನು ನೋಡಬೇಕು. ಅರ್ಥ ಆಯ್ತಾ? ಎಕ್ಸಲ್ಲಿ ಎಷ್ಟು ಬಾರಿ ಹೋಗಿದೆ ನೋಡಿ, 1 2 3 ಹೋಗಿದೆ. ಅರ್ಥ ಆಯ್ತಾ? 3 ಬಾರಿ ಅಲ್ಲಿ ಕ್ರಾಸ್ ಆಗಿದೆ. 3 ಬಾರಿ ಕ್ರಾಸ್ ಆಗಿದ್ದರೆ ಆನ್ಸರ್ 3 ಆಗ್ತದೆ. ಅರ್ಥ ಆಯ್ತಾ? ಅವ್ರು ವಾಯನು ಕೇಳ್ಬೋದು, ಎಕ್ಸನ್ನು ಕೇಳ್ಬೋದು. ಅರ್ಥ ಆಯ್ತಾ? ನೋಡ್ಕೋಬೇಕು ನೀವು ಯಾವ್ದು ಕೇಳಿದ್ರಂತ. ಬ್ರಕೆಟಲ್ಲಿ ಯಾವ್ದು ಇರ್ತದೆ ಅದೇ ಕರೆಕ್ಟ್ ಆದ ಆನ್ಸರು. ಅರ್ಥ ಆಯ್ತಾ? ನೆಕ್ಸ್ಟು ಕ್ವಶನ್ ನಂಬರ್ 5, ಇಲ್ಲಿ x × x + 2 = 6 ಇದು 1 ಯಾವುದಾಗ್ತದೆ? ಇದು ವರ್ಗ ಸಮೀಕರಣ ಆಗ್ತದೆ. ಈ ರೀತಿ ಕ್ವಶನ್ ಕೇಳ್ತಾರೆ ನೋಡ್ಕೊಳ್ಳಿ. ಅರ್ಥ ಆಯ್ತಾ? 6ನೇ ಕ್ವಶನ್ ನೋಡ್ಕೊಳ್ಳಿ. ಇಲ್ಲೊಂದು ಯಾವ್ದು ಕೊಟ್ಟಿದ್ದಾರೆ, ಇವುಗಳ ತ್ರಿಭುಜಗಳ ಅನುರೂಪ ಭಾಗಗಳ ಜೋಡಿ ಕೇಳಿದ್ದಾರೆ. ಅರ್ಥ ಆಯ್ತಾ? ಇದಕ್ಕೆ ಆನ್ಸರು PQ ಮತ್ತು AB. ಪ್ರತಿಯೊಂದು ನಾನು ಹೇಳಲ್ಲ, ಜಸ್ಟ್ ಪಾಸ್ ಮಾಡಿ ನೋಡ್ಕೊಳ್ಳಿ ನೀವು. ಅರ್ಥ ಆಯ್ತಾ? 7ನೇ ಕ್ವಶನ್ನು, ಇಲ್ಲಿ sin² A - cos² A ಇದಕ್ಕೆ ಸಮವಾಗಿದೆ. ಯಾವುದಾಗ್ತದೆ? ಆಪ್ಷನ್ ಬಿ ಆಗ್ತದೆ. ಇದೇ ರೀತಿ ನೋಡ್ಕೊಳ್ಳಿ. 8ನೇ ಕ್ವಶನ್ನು, ಒಂದು ಯಾದೃಚ್ಛಿಕ ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಮನ್ವಯತೆ ಮತ್ತು ಮಲ್ಟಿಪಲ್ ಕೂಡ ನಮಗೆ ಸಮನ್ವಯತೆ ಕೇಳ್ತಾರೆ. ಇದಕ್ಕೆ ಉತ್ತರ ಸಿ ಆಗ್ತದೆ. ಅರ್ಥ ಆಯ್ತಾ? ಇದೇ ರೀತಿ ಕ್ವಶನ್ ಕೇಳ್ತಾರೆ. ಅರ್ಥ ಆಯ್ತಾ? ಸ್ವಲ್ಪ ಡಿಫ್ರೆಂಟ್ ಕೇಳ್ತಾರೆ, ಬಟ್ ಆಲ್ಮೋಸ್ಟ್ ಸೇಮ್ ಪ್ಯಾಟರ್ನ್ ಇರ್ತದೆ. ಅರ್ಥ ಆಯ್ತಾ? ಇನ್ನು ಈ ಕೆಳಗಿನ ಪ್ರಶ್ನೆಗಳು ಉತ್ತರಿಸಿ. ಇದು ಬಂತು 1 ಮಾರ್ಕ್ಸ್ ಕ್ವಶನ್ಸ್ ಇಲ್ಲಿಂದ ಸ್ಟಾರ್ಟ್ ಆಗ್ತವೆ. 9ನೇ ಕ್ವಶನ್ ಯಾವತ್ತು ಕೇಳಿದ್ರೆ ನೋಡ್ಕೊಳ್ಳಿ. ರೇಖಾತ್ಮಕ ಸಮೀಕರಣ ಜೋಡಿಯು ಅನೇಕ ಪರಿಹಾರವನ್ನು ಹೊಂದಿದ್ದರೆ ಬಿ ಯ ಬೆಲೆ ಕೇಳಿದ್ದಾರೆ. ಅರ್ಥ ಆಯ್ತಾ? ಸೊ ಯಾವ ರೀತಿ ಬಿಡಿಸಬೇಕು, ಜಸ್ಟ್ ಸೂತ್ರ ಹಾಕಿದ್ರೆ ಸಾಕು ನಮಗೆ ಆನ್ಸರ್ ಬರ್ತದೆ. ಸೊ ಅಷ್ಟೊಂದು ಟಫ್ ಇರೋದಿಲ್ಲ, 1 ಮಾರ್ಕ್ಸಿಗೆ ಈಸಿನೇ ಇರ್ತವೆ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು 10ನೇ ಕ್ವಶನ್ ನೋಡ್ಕೊಳ್ಳಿ. ಇಲ್ಲೂ ಕೂಡ ಬಹುಪದೋಕ್ತಿ ಕೊಟ್ಟಿದ್ದಾರೆ. ಡಿಗ್ರಿಯನ್ನು ಮಹತ್ವ ಡಿಗ್ರಿ ಕೇಳಿದ್ದಾರೆ. ಇಲ್ಲಿ ನೋಡ್ಕೋಬೇಕು ನಾವು, ಫಿಕ್ಸ್ ಕ್ವಶನ್ ಇರ್ತದೆ. ಅಲ್ಲಿ ಯಾವುದು ಸಂಖ್ಯೆ ಜಾಸ್ತಿ ಇದೆ ನೋಡ್ಕೋಬೇಕು, ಡಿಗ್ರಿ ಯಾವುದು ಜಾಸ್ತಿ ಇದೆ ನೋಡ್ಕೋಬೇಕು. ಸೊ ಇಲ್ಲಿ 2 ಇದೆ, 3 ಇದೆ. 2ಕ್ಕಿಂತ 3 ದೊಡ್ಡದಾದ್ರಿಂದ ಆನ್ಸರ್ 3 ಇಷ್ಟೇ. ಸೊ ಟ್ಯಾನ್ ಏನು ಬೆಲೆ ಕೇಳಿದ್ದಾರೆ, ಸೊ ಇದಕ್ಕೆ √3 ಆಗ್ತದೆ ಆನ್ಸರು. ಇನ್ನು ನೆಕ್ಸ್ಟು 12ನೇ ಕ್ವಶನ್ ನೋಡಿ. ಕೇಂದ್ರೀಯ ಪ್ರವೃತ್ತಿ ಅಳತೆಗಳಾದ ಸರಾಸರಿ, ಮಧ್ಯಾಂಕ ಮತ್ತು ಬಹುಲಕ ನಡುವಿನ ಪ್ರಾಯೋಗಿಕ ಸಂಬಂಧವನ್ನು ಬರೀರಿ. ಸೊ ಈ ರೀತಿ ಕ್ವಶನ್ ಕೇಳ್ತಾರೆ. ಯಾವುದಾಗ್ತದೆ? 3 ಮಧ್ಯಾಂಕ = ಬಹುಲಕ + 2 ಸರಾಸರಿ. ಸೊ ಇಷ್ಟೇ ಆನ್ಸರು. ಇದೇ ರೀತಿ ನಿಮಗೆ ಬಹುಲಕ ಮಧ್ಯಾಂಕ ಬಗ್ಗೆ ಕೂಡ 1 ಮಾರ್ಕ್ಸ್ ಕ್ವಶನ್ಸು 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಅರ್ಥ ಆಯ್ತಾ? ಇದೇ ರೀತಿ ತುಂಬ ಕ್ವಶನ್ಸ್ ಇವೆ. ನಾನು ಸ್ಕ್ರಾಲ್ ಮಾಡ್ತಾ ಇದ್ದೀನಿ, ಪಾಸ್ ಮಾಡಿ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ತುಂಬಾ ಇಂಪಾರ್ಟೆಂಟ್ ಇರೋ ಪಾಯಿಂಟನ್ನು ಹೇಳ್ತಾ ಇರ್ತೀನಿ, ಅದನ್ನು ಕೂಡ ನೋಡ್ತಾ ಹೋಗಿ. ಮೂಲ ಬಿಂದುವಿನಿಂದ 6,8 ಈ ಬಿಂದುಗಳ ದೂರವನ್ನು ಕಂಡಿರಿ ನೋಡಿ. 1 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ದೂರ ಸೂತ್ರ ಹಾಕಿ ಸಾಕು ನಿಮಗೆ ಆನ್ಸರ್ ಸಿಗ್ತದೆ. ದೂರ ಸೂತ್ರ ಯಾವುದು? D = x² + y². ಸೊ 1 ಮಾರ್ಕ್ಸಿಗೆ ಕೇಳಿದ್ರೆ ಇದೇ ಸೂತ್ರ ಹಾಕಿಬಿಟ್ಟು ಆನ್ಸರನ್ನು ಮಾಡಿ. ಟೋಟಲಿ 10 ಮಾರ್ಕ್ಸ್ ಆನ್ಸರ್ ಬರ್ತದೆ. 15ನೇ ಕ್ವಶನ್ ನೋಡ್ಕೊಳ್ಳಿ. ಇಲ್ಲೂ ಕೂಡ ನಮಗೆ ಚಿತ್ರದ ಮೇಲೆ ಕ್ವಶನ್ ಕೇಳಿದರೆ ನೋಡ್ಕೊಳ್ಳಿ ನೀವು, ನೋಡ್ಕೊಳ್ಳಿ ಯಾವತ್ತು ಬಿಡಿಸ್ಬೇಕಂತ. ಅರ್ಥ ಆಯ್ತಾ?
ಸೂತ್ರಗಳ ಕಡೆ ಗಮನ ಇರಲಿ, ಯಾಕಂದರೆ ಸೂತ್ರಗಳ ಮೇಲೆ ತುಂಬ ಲೆಕ್ಕ ಬರ್ತವೆ, ಚೆನ್ನಾಗಿ ನೋಡ್ಕೊಂಡೋಗಿ. 16 ಕ್ವಶನ್ ನೋಡ್ಕೊಳ್ಳಿ. ಇಲ್ಲಿ ಯಾವ್ದು ಕೇಳಿದ್ದಾರೆ, ಸಿಲಿಂಡರ್ ವಕ್ರ ಮೇಲ್ಮೈ ವಿಸ್ತೀರ್ಣ ಕೇಳಿದ್ದಾರೆ, ನೋಡ್ಕೊಳ್ಳಿ ಯಾವ್ದು ಬಿಡಿಸ್ಬೇಕಂತ. ಆಮೇಲೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ 2 ಅಂಕಗಳ 8 ಪ್ರಶ್ನೆ ಕೇಳ್ತಾರೆ ನಮಗೆ, ಟೋಟಲ್ ಆಗಿ 16 ಮಾರ್ಕ್ಸು. ಇಲ್ಲಿ ಯಾವ್ದು ಕ್ವಶನ್ ಕೇಳ್ತಾರೆ ಅಂದರೆ ಕ್ವಶನ್ ನಂಬರ್ 17 ನೋಡಿ, 3 + √5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ. ಇನ್ನು ಯಾವತ್ತು ಬಿಡಿಸ್ಬೇಕು, ಸೇಮ್ ಇದೇ ರೀತಿ ಬರಬೇಕು, ಅರ್ಥ ಆಯ್ತಾ? ಸೇಮ್ ಇದೇ ರೀತಿ ಬರಬೇಕು. ನೋಡ್ಕೊಳ್ಳಿ, ಫೈನಲ್ ಆಗಿ ಸಾಧಿಸಿದೆ 3 + √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿದೆ. ಸೊ ಇದೇ ರೀತಿ ಬರಬೇಕು. ನಿಮ್ಗೆ ಯಾವ್ದು ಬೇಕಾದ್ರೂ ಕೇಳ್ಬೋದು ಅವರು, 3 + √5 ಕೇಳ್ಬೋದು ಅಥವಾ 2 + √5 ಕೇಳ್ಬೋದು. ನಾನು ಹಾಕಿದ್ದೀನಿ ಚಾನಲಲ್ಲಿ ಪಾಸಿಂಗ್ ಪ್ಯಾಕೇಜ್, ಸ್ಕೋರ್ ಪ್ಯಾಕೇಜು, ಅಲ್ಲಿ ನೀವೇ ನೋಡ್ಕೊಳ್ಳಿ, ಅರ್ಥ ಆಯ್ತಾ? ಇನ್ನು ನೆಕ್ಸ್ಟು 18ನೇ ಕ್ವಶನ್ನು, ಸಂಯುಕ್ತ ಸಂಖ್ಯೆ ಎಂದರೇನು? 23 ಮತ್ತು 24 ಇವುಗಳಲ್ಲಿ ಸಂಯುಕ್ತ ಸಂಖ್ಯೆ ಯಾವುದು? ನೋಡ್ಕೊಳ್ಳಿ. ಇನ್ನೂ ಕೂಡ ಇದೇ ರೀತಿ ಅಥವಾ ಕ್ವಶನ್ ಕೂಡ ಕೊಟ್ಟಿರ್ತಾರೆ ನಮಗೆ. ಸೊ ಅದು ಬರಲಿಲ್ಲ ಅಂದರೆ ಕೆಳಗಿರೋ ಕ್ವಶನನ್ನು ಆನ್ಸರ್ ಮಾಡ್ಬೋದು, ಅರ್ಥ ಆಯ್ತಾ? ಅಥವಾ ಕ್ವಶನ್ ಕೂಡ ಓದ್ಕೊಳ್ಳಿ. ಇನ್ನು 19ನೇ ಕ್ವಶನ್ನು, ಇಲ್ಲಿ ಸಮಾಂತರ ಶ್ರೇಣಿಯ 21ನೇ ಪದ ಕೇಳ್ತಾರೆ. ಇದೇ ರೀತಿ ಕೇಳ್ತಾರೆ. ಇಲ್ಲಿ 5, 9, 13ರಲ್ಲಿ 2, 8 ಈ ರೀತಿ ಬರಿಬೋದು, ಬೇರೆ ಬೇರೆ ಕೇಳ್ತಾರೆ. ಬಟ್ ಕ್ವಶನ್ ಇದೇ ರೀತಿ ಇರ್ತದೆ, ಆಯ್ತಾ? 21ನೇ ಪದ, 30ನೇ ಪದ, ಈ ರೀತಿ ತುಂಬ ಕ್ವಶನನ್ನು ಕೇಳ್ತಾ ಇರ್ತಾರೆ, ಅರ್ಥ ಆಯ್ತಾ? ಬಟ್ ಸೂತ್ರ ಒಂದೇ, n = a + n - 1 d ಆಗ್ತದೆ, ಅರ್ಥ ಆಯ್ತಾ? ಇನ್ನು ವರ್ಧಿಸುವ ವಿಧಾನದಿಂದ ಈ ಕೆಳಗಿನ ರೇಖಾತ್ಮಕ ಸಮೀಕರಣ ಬಿಡಿಸಿ. ಇಲ್ಲಿ ವರ್ಧಿಸುವ ಕೇಳಿದರೆ ಅಲ್ಲಿ ಆದೇಶವೇ ಕೇಳ್ಬೋದು, ಯಾವುದೋ ಒಂದು ಕೇಳ್ತಾರೆ, ಅಥವಾ ಡೈರೆಕ್ಟಾಗಿ ಸಮೀಕರಣ ಕೊಡ್ತಾರೆ, ನೀವೇ ಬಿಡಿಸಿಂದ ಕೊಡ್ತಾರೆ, ಅವಾಗ ನೀವು ವರ್ಧಿಸಿ ಬಿಡಿಸ್ಬೋದು, ಆದೇಶಿಸಿ ಬಿಡಿಸ್ಬೋದು, ಯಾವ್ದು ಬೇಕಾದ್ರೂ ಬಿಡಿಸ್ಬೋದು, ಅರ್ಥ ಆಯ್ತಾ? ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು 21ನೇ ಕ್ವಶನ್ನು, ಇಲ್ಲಿ 2 ಸಮವಾದ ವಾಸ್ತವ ಮೂಲ ಹೊಂದಿದ್ದಾರೆ, ಈ ಸಮೀಕರಣ ಕಂಡುಹಿಡಿಯಿರಿ. ವರ್ಗ ಸಮೀಕರಣ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ ಯಾವತ್ತು ಬಿಡಿಸ್ಬೇಕಂತ. ಪ್ರತಿಯೊಂದನ್ನು ಕೊಟ್ಟಿದ್ದೀನಿ, ಆನ್ಸರು ನೋಡ್ಕೊಳ್ಳಿ. ಇನ್ನು 22ನೇ ಕ್ವಶನು, ಇದು ಕೂಡ ತುಂಬಾ ಈಸಿ ಕ್ವಶನ್ಸು. ಏನು, ಎ ಮತ್ತು ಬಿ ಈ ಬಿಂದುಗಳ ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 3:1 ಕೊಟ್ಟಿದ್ದಾರೆ. ವೇಟ್ ಮಾಡಿ. 3:1 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕ ಕಂಡುಹಿಡಿಯಿರಿ. ನಿರ್ದೇಶಾಂಕ ಮೇಲೆ ಸೂತ್ರ ಕೇಳ್ತಾರೆ, ನೋಡ್ಕೊಳ್ಳಿ. ಸೂತ್ರ ಹಾಕಬೇಕು ಅಷ್ಟೇ. ಸೂತ್ರ ಇದೆಯಲ್ಲಿ x, y ಇದೆಲ್ಲ m1 x2 ಇದೇ ಸೂತ್ರ ಹಾಕಿಬಿಟ್ರೆ ಆನ್ಸರ್ ಸಿಗ್ಬಿಡ್ತದೆ, ಅರ್ಥ ಆಯ್ತಾ? ನೋಡ್ಕೊಳ್ಳಿ, ಮೇಲೆ ಬರೆದಿದ್ದೀನಿ. ಸೊ m1 m2 ಯಾವುದಾಗ್ತದೆ, ಸೊ x1 y1 ಬರ್ಕೊಂಡ್ಬಿಟ್ಟು, ಸೊ ತುಂಬಾ ಈಸಿ ಇದು ಕೂಡ. ಇನ್ನು ನೆಕ್ಸ್ಟು 23ನೇ ಕ್ವಶನು, ಇದು ಚಿತ್ರದ ಮೇಲೆ ಕೇಳಿದರೆ, ಇದನ್ನು ಕೂಡ ನೋಡ್ಕೊಳ್ಳಿ. ನಾನು ಪ್ರತಿಯೊಂದನ್ನು ಹೇಳ್ತಾ ಹೋಗಲ್ಲ. ಸೊ ಡೈಗ್ರಾಮು ತುಂಬಾ ಇಂಪಾರ್ಟೆಂಟು, ಕರೆಕ್ಟಾಗಿ ನೋಡ್ಕೊಳ್ಳಿ. ಸ್ವಲ್ಪ ನೀವು ಮಿಸ್ಟೇಕ್ ಮಾಡಿದ್ರು ಕೂಡ ಪೂರ್ತಿ ಲೆಕ್ಕನ ತಪ್ಪಾಗ್ತದೆ, ಅರ್ಥ ಆಯ್ತಾ? ಇನ್ನು 24ನೇ ಕ್ವಶನು, ಇದು ಕೂಡ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿದಿದೆ. ಇನ್ನೂ ಕೂಡ ನೋಡ್ಕೊಳ್ಳಿ. ವಿಡಿಯೋ ಲೆಂತ್ ಆಗ್ತದೆ, ಪ್ರತಿಯೊಂದು ನಾನು ಹೇಳಲ್ಲ, ಪ್ರತಿಯೊಂದು ಹೇಳ್ತಾ ಕೂತ್ರೆ ವಿಡಿಯೋ ಲೆಂತ್ ಆಗ್ತದೆ. ಸೊ ನೋಡ್ಕೊಳ್ಳಿ, ಫಾಸ್ಟಾಗಿ ಹೇಳ್ತಾ ಇರ್ತೀನಿ, ನೋಡ್ಕೊಳ್ಳಿ. ಆಟಿಕೆಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋ ರೀತಿ ಸೂತ್ರ ಹಾಕಬೇಕು. 2πr² + 5rl ಈ ಸೂತ್ರ ಹಾಕಿದರೆ ನಿಮಗೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯೋಕೆ ಸಾಧ್ಯ ಆಗ್ತದೆ, ಅರ್ಥ ಆಯ್ತಾ? ಇನ್ನು ಅಥವಾ ಕ್ವಶನ್ ಕೂಡ ಕೊಟ್ಟಿದ್ದಾರೆ, ಸಿದ್ಧಗಳು ನೋಡ್ಕೊಳ್ಳಿ, ವಿತ್ ಆನ್ಸರ್ವೇ ನೋಡ್ಕೊಳ್ಳಿ. ಸೊ ಒಂದು ಬರಲಿಲ್ಲ ಅಂದರೂ ಕೂಡ ಅಥವಾ ಕ್ವಶನ್ ಮಾಡಿ ಬನ್ನಿ. ಇನ್ ಕೇಸ್ ಡೌಟ್ ಇದ್ದರೆ 2 ಕ್ವಶನ್ ಬರೀರಿ, ಯಾಕಂದರೆ ಒಂದು ಕರೆಕ್ಟ್ ಆದರೆ ಯಾವ್ದಾದ್ರು 2ರಲ್ಲಿ ಒಂದು ಕರೆಕ್ಟ್ ಆದರೂ ಕೂಡ ಮಾರ್ಕ್ಸ್ ಸಿಗ್ತದೆ, ಅರ್ಥ ಆಯ್ತಾ? ಇನ್ನು 3 ಅಂಕಗಳ 9 ಪ್ರಶ್ನೆ ಇರ್ತವೆ, ಟೋಟಲ್ ಆಗಿ 27 ಮಾರ್ಕ್ಸು. ಇಲ್ಲಿ ಕೂಡ ನಿಮಗೆ ಬಹುಪದೋಕ್ತಿ ಮೇಲೆ ಕ್ವಶನ್ ಕೇಳಿರ್ತಾರೆ, ಅರ್ಥ ಆಯ್ತಾ? ಇನ್ನು ಕೆ ಯ ಬೆಲೆ ಕೇಳಿದ್ದಾರೆ, ಕೆ ಮೇಲೆ ಒಂದು ಕ್ವಶನ್ ಕೇಳ್ತಾರೆ, ಅರ್ಥ ಆಯ್ತಾ? ನೋಡ್ಕೊಳ್ಳಿ ಯಾವತ್ತು ಬಿಡಿಸ್ಬೇಕಂತ. ನಂತರ x ಮತ್ತು y ಆಗಿರಲಿಲ್ಲ ಅಂದರೆ 2 ಸಂಖ್ಯೆಗಳ ಮತ್ತು 27 ಮತ್ತು ಅವುಗಳ ಗುಣಲಬ್ಧ 187 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ನೋಡ್ಕೊಳ್ಳಿ ಯಾವ ರೀತಿ ಬಿಡಿಸ್ಬೇಕಂತ. ಇದೇ ರೀತಿ ಕ್ವಶನನ್ನು ಕೇಳ್ತಾ ಇರ್ತಾರೆ, ಸ್ವಲ್ಪ ಡಿಫ್ರೆಂಟ್ ಆದರೂ ಕೂಡ ಬೇರೆ ಕ್ವಶನ್ ಕೇಳ್ಬೋದು, ಅಥವಾ ಕ್ವಶನ್ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಪೈಥಾಗರಸ್ ಪ್ರಮೇಯ ಪ್ರಕಾರ ಬಿಡಿಸ್ಬೇಕನ್ನ. ಸ್ವಲ್ಪ ನಿಮಗೆ ಸೈನ್ ಥೀಟಾ ಅದು ಸ್ವಲ್ಪ ನಿಮ್ಗೆ ಕನ್ಫ್ಯೂಸ್ ಅನಿಸ್ಬೋದು, ಸೈನು ಕಾಸು, ಬಟ್ ಚೆನ್ನಾಗಿ ನೋಡ್ಕೊಂಡು ಹೋಗಿ, ಅರ್ಥ ಆಯ್ತಾ? ಸ್ವಲ್ಪ ಮಿಸ್ಟೇಕ್ ಆದರೂ ಕೂಡ ನಿಮಗೆ ಫುಲ್ ಮಾರ್ಕ್ಸ್ ಕೊಡಲಿಲ್ಲ ಅಂದ್ರೆ ಒಂದು ಅರ್ಧ ಮಾರ್ಕ್ಸು ಕೊಡ್ತಾರೆ, ಅರ್ಥ ಆಯ್ತಾ? ಸೊ ಡೋಂಟ್ ವರಿ. ಸೊ ಅಥವಾ ಕ್ವಶನ್ ಕೂಡ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು 29ನೇ ಕ್ವಶನ್ನು, ಈ ಕೆಳಗಿನ ಆವೃತ್ತಿ ಉತ್ತಾರಣ ಪಟ್ಟಿಗೆ ಸರಾಸರಿ ಕಂಡುಹಿಡಿಯೋದು. ಇಲ್ಲಿ ಅವರು ಸರಾಸರಿ, ಮಧ್ಯಾಂಕ, ಬಹುಲಕ ಈ 3ರಲ್ಲಿ 2ನ್ನ ಕೊಟ್ಟಿರ್ತಾರೆ, ಅರ್ಥ ಆಯ್ತಾ? ಅರ್ಥ ಆಯ್ತಾ? ಆ 2ರಲ್ಲಿ ಒಂದನ್ನು ಬರಿಬೇಕು ನೀವು, ಅರ್ಥ ಆಯ್ತಾ? ನೀವು ಏನು ಮಾಡ್ಬೇಕಂದ್ರೆ ಟೋಟಲಾಗಿ 3ರಲ್ಲಿ 2ನ್ನ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ, ಅರ್ಥ ಆಯ್ತಾ? 2ನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಅದರಲ್ಲಿ ಒಂದನ್ನು ಬರೀಬೇಕು. ಇಲ್ಲಿ ಸರಾಸರಿ ನೋಡ್ಕೊಳ್ಳಿ ಯಾವುದು ಕೊಡ್ತಾರೆ ಅಂತ. ಸೊ ಇದೇ ರೀತಿ ಕೊಡ್ಬೋದು, ಇದನ್ನೇನು ಕೊಡ್ಬೋದು, ಅರ್ಥ ಆಯ್ತಾ? ಸ್ವಲ್ಪ 10, 20ದಲ್ಲಿ ಅದನ್ನು ಕೂಡ ನಂಬರನ್ನು ಚೇಂಜ್ ಮಾಡ್ಬೋದು, ಅಥವಾ ವರ್ಗಾಂತರ ಸೇಮ್ ಇರ್ತದೆ, ಆ ರೀತಿ ಚೇಂಜ್ ಮಾಡ್ಬೋದು. ಇಷ್ಟೇ ನೋಡಿ, ತುಂಬಾ ಡಿಫ್ರೆಂಟ್ ಇರೋದಿಲ್ಲ. ಸೂತ್ರ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಸೂತ್ರ ಮರೆತರೆ ಲೆಕ್ಕನ ತಪ್ಪಾಗ್ತದೆ. ಚೆನ್ನಾಗಿ ನೋಡ್ಕೊಳ್ಳಿ ಯಾವ ರೀತಿ ಬಿಡಿಸ್ಬೇಕಂತ ನೋಡ್ಕೊಳ್ಳಿ. ಉತ್ತರ ಇದೆ ನೋಡ್ಕೊಳ್ಳಿ ನೀವು. ಇನ್ನು ನೆಕ್ಸ್ಟು 30ನೇ ಕ್ವಶನು, ಎಲ್ಲೂ ಕೂಡ ನೋಡ್ಕೊಳ್ಳಿ. ಕೆಲವೊಂದ್ಸಲ ನಿಮಗೆ ತೋರಿಸ್ತೀನಿ ನಿಮಗೆ. ಕೆಲವೊಂದ್ಸಲ ನಿಮಗೆ ಚಾಯ್ಸ್ನ ಕೊಟ್ಟಿರೋದಿಲ್ಲ, ಚಾಯ್ಸ್ ಕೂಡ ಕೊಡ್ಬೋದು, ಆಲ್ಮೋಸ್ಟ್ ಚಾಯ್ಸ್ ಕೊಡ್ತಾರೆ, ಆಯಿತಾ? ಮಧ್ಯಾಹ್ನ ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಉತ್ತರ ಕೂಡ ಇದೆ. ಚಾಯ್ಸ್ ಕೊಟ್ಟಿಲ್ಲ ಅಂದರೆ ಅವಾಗ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಚಾಯ್ಸ್ ಕೊಡ್ತಾರೆ, ಪ್ರತಿ ವರ್ಷ ಚಾಯ್ಸ್ ಕೊಡ್ತಾರೆ, ಈ ವರ್ಷನೂ ಕೂಡ ಕೊಡ್ತಾರೆ, ಡೋಂಟ್ ವರಿ. ನೋಡ್ಕೊಳ್ಳಿ, ಪ್ರತಿಯೊಂದು ಕ್ವಶನ್ ನೋಡ್ಕೊಳ್ಳಿ. ಫಾಸ್ಟಿಗೆ ನಾನು ಫಾರ್ಮ್ ಮಾಡ್ತೀನಿ, ಇನ್ನೂ ತುಂಬ ಹೇಳಬೇಕು. ಇನ್ನು 32ನೇ ಕ್ವಶನು, ಬಾಹ್ಯ ಬಿಂದುವಿನ ವೃತ್ತ ಕೆಳಗೆ ಸ್ಪರ್ಶಕ ಉದ್ದವು ಸಮನಾಗಿರುತ್ತದೆ ಎಂದು ಸಾಧಿಸಿ. 2ರಲ್ಲಿ ಪ್ರಮೇಯ ಯಾವ್ದು ಬೇಕಾದ್ರೂ ಕೊಡ್ಬೋದು, ಅರ್ಥ ಆಯ್ತಾ? ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಯಾವ ರೀತಿ ಬೆರೆಸಬೇಕು ನೋಡ್ಕೊಳ್ಳಿ.
ಸೊ ಪಾಸಿಂಗ್ ಪ್ಯಾಕೇಜ್ ಸ್ಕೋರಿಂಗ್ ಪ್ಯಾಕೇಜ್ ಚಾನಲ್ ಇದೆ, ನೋಡ್ಕೊಳ್ಳೋದು ಕೂಡ. ಅಥವಾ ಕ್ವಶನ್ ಕೂಡ ಇವೆ, ನೋಡ್ಕೊಳ್ಳಿ ಪ್ರತಿಯೊಂದನ್ನು. ಇನ್ನು 4 ಅಂಕ 4 ಪ್ರಶ್ನೆ ಇರ್ತವೆ, ಟೋಟಲಾಗಿ 16 ಮಾರ್ಕ್ಸು. ಇಲ್ಲಿ ನಿಮಗೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣ ಜೋಡಿಯು ಪರಿಹಾರ ನಕ್ಷೆ ವಿಧಾನ ಬಿಡಿಸೋದು ಪಿಕ್ಸ್ ಕೇಳ್ತಾರೆ. ಈ ಒಂದು ಕ್ವಶನ್ನ ಅರ್ಥ ಆಯ್ತಾ? ಪಿಕ್ಸ್ ಕೇಳ್ತಾರೆ, ಯಾವ ರೀತಿ ಬಿಡಿಸ್ಬೇಕು ನೋಡಿ. ಸೊ ನಕ್ಷೆ ವಿಧಾನದಿಂದ ಬಿಡಿಸ್ಬೇಕು. ಸೊ ಇಲ್ಲಿ ನೋಡ್ಕೊಳ್ಳಿ, ಸ್ಕೇಲು ಪ್ರಮಾಣ ತುಂಬಾ ಇಂಪಾರ್ಟೆಂಟು, ಇದು ಕೂಡ ನಿಮಗೆ ಅರ್ಥ ಆಯ್ತಾ? ಸೊ ಈ ರೀತಿ ಬಿಡಿಸ್ಬೇಕು ನೋಡಿ. ಗೊತ್ತಿದೆ ಅನ್ಕೋತೀನಿ, ಗೊತ್ತಿಲ್ಲ ಅಂದರೆ ಸರ್ಚ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ಸೊ ಈ ರೀತಿ ವಿತ್ ಆನ್ಸರ್ ಇವೆ, ಪ್ರತಿಯೊಂದನ್ನು ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು 4 ಮಾರ್ಕ್ಸ್ ಕ್ವಶನ್ಸು. 2 ತ್ರಿಭುಜ ಕೊಟ್ಟಿದ್ದಾರೆ, ಅನುರೂಪ ಕೋನ ಸಮವಾದರೆ ಅವುಗಳ ಅನುರೂಪ ಭಾವಗಳ ಅನುಪಾತ ಸಮ ಅಥವಾ ಸಮಾನುಪಾತದಲ್ಲಿರುತ್ತವೆ. ಆದ್ದರಿಂದ ಈ ತ್ರಿಭುಜಗಳು ಸಮಾನುಪಾತಗಳು ಎಂದು ಸಾಧಿಸಿ. ನೋಡಿ ಯಾವ ಪ್ರಮೇಯನ ಕೇಳಿದ್ದಾರೆ, ಪ್ರತಿಯೊಂದು ನೋಡ್ತಾ ಹೋಗಿ. ಇನ್ನು ಕೆಲವೊಂದ್ಸಲ ಪ್ರಮೇಯ ಯಾರು ಕೊಡ್ತಾರೆ ನಿಮಗೆ, ಜಸ್ಟು ಆ ಪ್ರಮೇಯ ಹೆಸರನ್ನ ಕೊಡೋದಿಲ್ಲ, ಟೈಟಲ್ನ ಕೊಟ್ಬಿಡ್ತಾರೆ. ಅವಾಗ ನೀವು ಸಮರ್ಥವಾಗಿರಬೇಕು, ಈ ಪ್ರಮೇಯ ಯಾವುದರಿಂದ ಗೊತ್ತಿಡೋಕೆ ಸಮರ್ಥವಾಗಿರಬೇಕು. ಆದ್ದರಿಂದ ಅವುಗಳ ವಾಕ್ಯನ ಚೆನ್ನಾಗಿ ನೋಡ್ಕೊಂಡು ಹೋಗಿ, ಅರ್ಥ ಆಯ್ತಾ? 37 ಕ್ವಶನ್ ಕೂಡ ನೋಡ್ಕೊಳ್ಳಿ. ಸ್ವಲ್ಪ ಟಫ್ ಅನ್ನಿಸ್ಬೋದು, ಆದರೂ ಕೂಡ ಸೂತ್ರಗಳನ್ನ ಚೆನ್ನಾಗಿ ನೆನ್ಪಿಟ್ಕೊಂಡು ಹೋಗಿ. ಸೂತ್ರಗಳು ಮತ್ತು ಚಿತ್ರಗಳು ಕರೆಕ್ಟಾಗಿ ಗೊತ್ತಾದರೆ ನಿಮಗೆ ಆರಾಮಾಗಿ ಯಾವ ಕ್ವಶನ್ ಬೇಕಾದ್ರೂ ಬಿಡಿಸ್ಬೋದು, ಅರ್ಥ ಆಯ್ತಾ? ಸೊ ಇಲ್ಲಿಗೆ ಇದು ಎಂಡ್ ಆಗ್ತದೆ. ಸೊ 5 ಮಾರ್ಕ್ಸ್ ಕ್ವಶನ್ಸು ಲಾಸ್ಟ್ ಕೇಳಿದ್ದಾರೆ, ನೋಡ್ಕೊಳ್ಳಿ. ಸ್ವಲ್ಪ ಅನ್ವಯ ಪ್ರಶ್ನೆ ಇದು, ಇದನ್ನ ನೋಡ್ಕೊಂಡು ಹೋಗಿ. ಇದನ್ನ ನೋಡ್ಕೊಂಡು ಹೋಗಿ, ಸ್ವಲ್ಪ ಚೇಂಜ್ ಆದರೂ ಕೂಡ ಇದೇ ರೀತಿ ಕ್ವಶನ್ ಕೇಳ್ತಾರೆ. ಸೊ ನಾನು ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ ಇದೇ ಬರ್ತಂತ, ಬಟ್ ನೋಡ್ಕೊಂಡು ಹೋಗಿ. 4 ಮಾಡೆಲ್ ಪೇಪರ್ ನೋಡ್ಕೊಂಡು ಹೋಗಿ. ಸೊ ಚಾನಲ್ ಹಾಕಿದ್ದೀನಿ. ಸೊ ನಿಮ್ಮೆಲ್ಲ ಫ್ರೆಂಡ್ಸಿಗೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.